ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ. ಅಂದರೆ ಬೆಳಿಗ್ಗೆನೆ ಬೇಗನೆ ಎದ್ದೆ ಇವತ್ತು. ಸೊ ಎದ್ದು ಬಿಸಿನೀರೆಲ್ಲ ಕುಡಿದು ಆಮೇಲೆ ಇದು ಒಂದು ಪಾರ್ಸಲ್ ಬಂದಿತ್ತು. ನೆನ್ನೆನೇ ಬಂದಿತ್ತು, ಬಟ್ ನಾನು ಅದನ್ನು ಚೆಕ್ ಮಾಡೇ ಇರಲಿಲ್ಲ. ಸರಿ, ಇವತ್ತು ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 3 ಮಂತ್ಸ್ ಬ್ಯಾಕ್ ಏನಾಗಿತ್ತು ಅಂದರೆ ಇದೇ ಥರ ನಾನು ಇಂಡಸ್ ವ್ಯಾಲಿಲಿ ಆರ್ಡರ್ನ ಹಾಕಿದ್ದೆ. ಅದು ಬೇರೆಯವ್ರದ್ದು ಯಾರ್ದೋ ಪಾರ್ಸಲ್ಲು ನನಗೆ ಬಂದ್ಬಿಟ್ಟಿತ್ತು. ನಾನು ಅಬ್ಸರ್ವ್ ಮಾಡ್ಕೊಂಡೇ ಇಲ್ಲ ಹೆಸರು ನಂದಿದೆ ಅಂತ ಹೇಳಿ. ಕೋಇನ್ಸಿಡೆಂಟ್ ಏನಂತಂದ್ರೆ ಆರ್ಡರ್ ಮಾಡಿರೋರು ನಮ್ಮ ಏರಿಯಾದವರೇ ಮಾಡಿದ್ದಾರೆ. ಅಂದ್ರೆ ನನ್ನ ವ್ಲಾಗ್ಸ್ನ ನೋಡ್ತಾರಂತೆ ಅವರು. ಸೊ ನನ್ನ ವ್ಲಾಗ್ಸ್ನ ನೋಡಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ನನಗೆ, ನಂದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟು ಆ ಥರ ಡೆಲಿವರಿ ಮಾಡಿಬಿಟ್ಟಿದ್ರು. ನಾನು ಓಪನ್ ಮಾಡಿ ನೋಡಿದಾಗ ಅದು ಬೇರೆನೇ ಇತ್ತು. ನಾನು ಇದನ್ನು ಆರ್ಡ್ರ್ ಮಾಡಿಲ್ವಲ್ಲ ಅಂತ ಹೇಳಿ ಆಮೇಲೆ ನಾನು ಅಗೇನ್ ಅವ್ರಿಗೆಲ್ಲ ಅದನ್ನು ಕಂಪ್ಲೇಂಟ್ ಎಲ್ಲ ಮಾಡಿದೆ. ನನಗೆ ಈ ಥರ ರಾಂಗ್ ಪಾರ್ಸಲ್ ಬಂದಿದೆ, ಬೇರೆ ಹೆಸ್ರು. ಆಮೇಲೆ ನಾನು ಡೆಲಿವರಿ ನೇಮ್ ನೋಡ್ಕೊಂಡಿದ್ದೀನಿ. ಸೊ ಹಾಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಸರಿ ಅಂತ ಹೇಳಿ ಅದು ನಾನು 2 ಡೇಸ್ ಆದಮೇಲೆ ಓಪನ್ ಮಾಡಿದ್ದೆ ಪಾರ್ಸಲ್ನ. ಸೊ ಅವ್ರು ಅವಾಗ ಹೇಳಿದರು, ಮೇಡಮ್ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಬೇಗ ನೀವು ಪಾರ್ಸಲ್ನ ಚೆಕ್ ಮಾಡಿಬಿಟ್ಟು ರಿಟರ್ನ್ಗೆ ಹಾಕ್ಬಿಡ್ಬೇಕಿತ್ತು ಅಂತ ಹೇಳಿ. ಅಂದರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಸ್ವಲ್ಪ ಪಾಪ ಅವ್ರದ್ದು ಇರುತ್ತಲ್ವ ಏನೇನೋ ಇದು ಹಾಗೆ. ಸೊ ಆಮೇಲೆ ಹೆಂಗೋ ಎಕ್ಸ್ಚೇಂಜ್ ಆಯಿತು, ನನಗೆ ಸಿಕ್ತು ನನ್ನ ಪಾರ್ಸಲ್ಲು. ಸೊ ಹಂಗಾಗಿ ಆ ಥರ ಇಶ್ಯೂಸ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಇವಾಗ ನಾನು ಯಾವಾಗಾದರೂ ಇಂಡಸ್ ವ್ಯಾಲಿದು ಏನೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಆ ಡೆಲಿವರಿ ಕೊಟ್ಟಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹೆಸರು ನೋಡ್ತೀನಿ. ಯಾಕಂದರೆ OTP ಬರುತ್ತೆ, ಇದಕ್ಕೂ ಸಹ ನಾವು OTPನ ಕೊಟ್ವಿ. ಬಟ್ ಕೆಲವು ಸತಿ OTP ಕೇಳ್ತಾರೆ. ಅಂದರೆ ಡೈರೆಕ್ಟ್ ಇಂಡಸ್ ವ್ಯಾಲಿಯಿಂದ ಬಂದರೆ ನಮಗೆ OTP ಕೇಳ್ತಾರೆ. ಕೆಲವು ಸತಿ ಅಮೆಝಾನಿಂದನೂ ಬಂದ್ಬಿಡತ್ತೆ ಆರ್ಡರು, ಆವಾಗ ನಮಗೆ OTP ಅನ್ನೋದು ಕೇಳಲ್ಲ. ಸೊ ಆ ರೀತಿ ಕೆಲವು ಕನ್ಫ್ಯೂಷನ್ಸ್ ಆಗಿ ಆ ಥರ ಆಗಿತ್ತು. ಇನ್ನು ಈ ಸತಿ ನಾನು ಏನು ಆರ್ಡ್ರ್ ಮಾಡಿದ್ನೋ ಅದು ಕರೆಕ್ಟಾಗಿ ಬಂದಿದೆ. ಸರಿ, ನಾನು ಏನು ಆರ್ಡರ್ ಮಾಡಿದ್ದೀನಿ ಅದರದ್ದು ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ಕೊತೀನಿ. ಸೊ ಇನ್ನು ಈ ಮಂತ್ ನಾನು ಏನು ಇಂಡಸ್ ವ್ಯಾಲಿಲಿ ಐಟಮ್ಸ್ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಬಂದು ಇದು ಒಂದು ಬಿರಿಯಾನಿ ಪಾಟನ್ನು ತೊಗೊಂಡಿದ್ದೀನಿ. ಈ ಥರ ಒಂದು ಬಿರಿಯಾನಿ ಪಾಟ್ ನಮ್ಮ ಮನೇಲಿ ಇರಲಿಲ್ಲ, ಸ್ವಲ್ಪ ಬೇರೆ ಥರ ಆಯಿತು. ಹಾಗಾಗಿ ಇದು ವಿತ್ ಲಿಡ್ ಬರುತ್ತೆ. ಆಲ್ಮೋಸ್ಟ್ ಆಲ್ ನಾನು ತುಂಬ ಸತಿ ಹೇಳಿದ್ದೀನಿ, ಇಂಡಸ್ ವ್ಯಾಲಿಲಿ 90% ಎಲ್ಲ ಐಟಮ್ಸ್ಗೂ ಲಿಡ್ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳಿ. ಇನ್ನು ಇದು ಬಂದು ಟ್ರಿಪ್ಲೇಸ್ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ಆಗಿರತ್ತೆ. ಹಾಗೆ 2 ಲೀಟರ್ಸ್ ಕೆಪಾಸಿಟಿನ ಹೊಂದಿದೆ. ಮತ್ತು ಇದು ಗ್ಯಾಸ್ ಸ್ಟವ್ ಹಾಗೆ ಇಂಡಕ್ಷನ್ ಎರಡಕ್ಕೂ ಸಹ ಯೂಸ್ ಮಾಡ್ಬೋದು. ಸೊ ಆ ಥರ ಒಂದು ಪ್ರಾಡಕ್ಟು. ಮತ್ತು ಈಸಿ ಟು ಕ್ಲೀನು, ಈಸಿ ಟು ಮೇಂಟೈನ್ ಅಂತಲೂ ಹೇಳ್ಬೋದು ಇದನ್ನು. ಆಗಲೇ ಹೇಳ್ದಂಗೆ ರಿಪೀಟ್ ಅದನ್ನೇ ಹೇಳ್ತಿರ್ಬೇಕಾಗತ್ತೆ ನಾನು ವಿಡಿಯೋಸಲ್ಲಿ. ಇದರಲ್ಲಿ ಕುಕ್ ಮಾಡಿದಾಗ ತುಂಬ ಫಾಸ್ಟಾಗಿ, ಅಂದರೆ ಬೇಗ ಸೀದೋಗೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರೋದಿಲ್ಲ. ಮತ್ತು ಇದು ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನಮಗೆ ಯೂಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರತ್ತೆ. ಸೊ ಇದು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಇದು ಒಂದು ಫ್ಲಾಸ್ಕನ್ನು ತರಿಸಿದ್ದೀನಿ. ಆ್ಯಕ್ಚುಲಿ ನನಗೆ ಫ್ಲಾಸ್ಕ್ ಅವಶ್ಯಕತೆ ಇತ್ತು, ನಮ್ಮ ಮನೇಲಿ ಫ್ಲಾಸ್ಕ್ ಇರಲಿಲ್ಲ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದು ಬಂದು ಆಲ್ಮೋಸ್ಟ್ ನಿಮಗೆ 1 ಲೀಟರ್ ಕೆಪಾಸಿಟಿನ ಹೊಂದಿದೆ. ಅಂದರೆ 1000 ml ಅಷ್ಟು ಕೆಪಾಸಿಟಿ ಹೊಂದಿದೆ ಈ ಒಂದು ಫ್ಲಾಸ್ಕು. ಸೊ ಹಾಗೇನೆ ನೀವು ಈ ಕ್ಯಾಪ್ನ ನೋಡ್ಬೋದು, ಲೀಕ್ ಪ್ರೂಫ್ ಕ್ಯಾಪ್ ಆಗಿರತ್ತೆ. ಇನ್ನು ಇದು ಬಂದು ಈ ಥರ ಫ್ಲಿಪ್ ಮಾಡ್ಕೋಬೋದು. ನಾವು ಏನಾದರೂ ಪೌರ್ ಮಾಡ್ಕೋಬೇಕು ಅಂತಂದರೆ ಈ ಥರ ಫ್ಲಿಪ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸಿಲಿಕಾನ್ದು ಇದನ್ನು ಕೊಟ್ಟಿರ್ತಾರೆ. ಸೊ ಇದು ನಮಗೆ ನೀಟಾಗಿ ಅದು ಲೀಕ್ ಆಗದೆ ಇರೋಂಗೆ ಇದು ಮಾಡತ್ತೆ. ಹಾಗೆ ಇನ್ನು ಇದನ್ನು ನೀವು ನೋಡಿದ್ರೆ ಸ್ವಲ್ಪ ನಿಮಗೆ ಈ ಥರ ವೈಡ್ ಆಗೇನೆ ಬಂದಿದೆ. ಇನ್ನು ಇದರಲ್ಲಿ ನಾವು ಏನಾದರೂ ಲೈಕ್ ಕಾಫಿ, ಟೀ, ಅಂದರೆ ಬಿಸಿನೀರು ಆ ಥರ ಏನಾದರೂ ಹಾಕ್ತೀವಿ ಅಂದರೆ ಆಲ್ಮೋಸ್ಟ್ 12 ಅವರ್ಸ್ ಇದು ಬಿಸಿಯಾಗೇ ಇರುತ್ತೆ. ಮತ್ತು 24 ಅವರ್ಸ್ ಕೋಲ್ಡ್ ಇರುತ್ತೆ. ಅಂದರೆ ಈಗ ನಾವು ತಣ್ಣೀರೇನಾದರೂ ಹಾಕ್ಕೋತೀವಿ ಅಂತ ಅಂದರೆ ಕೋಲ್ಡ್ ವಾಟರು, ಸೊ ಆಲ್ಮೋಸ್ಟ್ 1 ದಿನದವರೆಗೂ ಇದು ಕೋಲ್ಡ್ ಹಾಗೆ ಇರುತ್ತೆ. ಮತ್ತು 18/8 ಸ್ಟೈನ್ಲೆಸ್ ಸ್ಟೀಲ್ ಲೇಯರ್ ಒಂದಿರತ್ತೆ ಇದು. ಸೊ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ಒಂದು ಪ್ರಾಡಕ್ಟ್ದು. ವ್ಯಾಕ್ಯೂಮ್ ಇನ್ಸುಲೇಟೆಡ್ ಆಗಿರತ್ತೆ ಈ ಒಂದು ಫ್ಲಾಸ್ಕು. ಸೊ 1 ಲೀಟರ್ ಕೆಪಾಸಿಟಿ, ನಾನು ಆಗಲೇ ಹೇಳ್ದಂಗೆ ನನಗೆ ಬೇಕಿತ್ತು ಇದು ಒಂದು ಫ್ಲಾಸ್ಕು, ಹಾಗಾಗಿ ಇದನ್ನು ತರಿಸಿದ್ದು. ನಮ್ಮ ಮನೇಲಿ ಇತ್ತು ಒಂದು ಫ್ಲಾಸ್ಕು, ಅದು ಆ್ಯಕ್ಚುಲಿ ನಾನು ಯಾರಿಗೋ ಕೊಟ್ಟೆ, ಮತ್ತೆ ಅವ್ರು ನನಗೆ ರಿಟರ್ನ್ ಕೊಡಲೇ ಇಲ್ಲ. ಹಾಗಾಗಿ ಒಂದಿರಲಿ ಅಂತ ಅಂದ್ಕೊಂಡು
ತರಿಸಿದ್ದೀನಿ. ಅದಾದ್ಮೇಲೆ ವಾಟರ್ ಬಾಟಲ್ಸ್ ಅಂತೂ ಇವಾಗ ತುಂಬಾ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನಾನು ಎರಡನ್ನ ತರಿಸಿದ್ದೀನಿ. ಫಸ್ಟ್ ಒನ್ ಬಂದು ಇದು 1 ಲೀಟರ್ದು ಒಂದು ವಾಟರ್ ಬಾಟಲ್ನ ತರಿಸಿದ್ದೀನಿ. ಸೊ ಸ್ಟೈನ್ಲೆಸ್ ಸ್ಟೀಲು. ನೀವು ಆಲ್ಮೋಸ್ಟ್ ಆಲ್ ನೋಡಿದ್ರೆ ನಾನು ಪ್ಲಾಸ್ಟಿಕ್ ಯೂಸ್ ಮಾಡೋದೇ ಇಲ್ಲ. ಸೊ ಇನ್ನು ವಾಟರ್ ಬಾಟಲ್ಸ್ ಅಂತೂ ನಾನು ಮಾಡೋದೇ ಇಲ್ಲ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಪ್ಲಾಸ್ಟಿಕ್ನ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಸ್ಟೀಲ್ ಬಾಟಲ್ಸೇ ಇರಲಿ ಅಂತ ಹೇಳಿ ಇದರಲ್ಲಿ ನಾನು ತರಿಸಿದೆ. ಬಿಕಾಸ್ ನನಗೆ ಈ ಒಂದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಅನ್ನೋದು ತುಂಬ ಇಷ್ಟ. ಕ್ವಾಲಿಟಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಇದು ಬಂದು 1 ಲೀಟರ್ದು ವಾಟರ್ ಬಾಟಲ್ ಆಗಿರತ್ತೆ. ಸೊ ನೆಕ್ಸ್ಟ್ ಬಂದು ಇದು ಬಂದು 500 ml ವಾಟರ್ ಬಾಟಲ್ ಆಗಿದೆ. ಸೊ ಇದು ಒಂದನ್ನು ತರಿಸಿದೆ. ಸೊ ಇದು ಆ್ಯಕ್ಚುಲಿ ನಾನು ತರಿಸಿದ ರೀಸನ್ ಏನಂದರೆ ಈಗ ಪಾವನಿ ಎಲ್ಲ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಿರ್ತಾರೆ. ಮತ್ತು ಅವಳು ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಜಾಯಿನ್ ಆಗೋ ಪ್ಲ್ಯಾನ್ ಇದೆ. ಅದು ಮುಂದೆ ನಾನು ಹೇಳ್ತೀನಿ. ಸೊ ಅದಕ್ಕೆಲ್ಲ ಅವ್ರಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತರಿಸ್ದೆ 1/2 ಲೀಟರ್ದು. ಹಾಗೆ ಇದು ಈ ಥರ ಫ್ಲಿಪ್ ಮಾಡಿಕೊಂಡು ಸಹ ಕುಡಿಬೋದು. ಸೊ ಮಕ್ಕಳಿಗೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ನಾನು ಆ ಥರ ಪ್ಲ್ಯಾನ್ ಮಾಡಿ ತರಿಸಿದ್ದೀನಿ. 1 ಲೀಟರ್ದು ತುಂಬಾ ಬಾಟಲ್ಸ್ ಇದೆ. ಬಟ್ ಅವ್ರಿಗೆ ಸಡನ್ನಾಗಿ ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಅವಳೊಂದು ಇವಳೊಂದು ತೊಗೊಂಡು ಹೋಗ್ತಾರಲ್ವ. ಸೊ ಅವ್ರಿಗೆ 1/2 ಲೀಟರ್ ಆದರೆ ಅವ್ರಿಗೆ ಒಂದು ಕಂಫರ್ಟ್ ಇರತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅಂತ ಹೇಳಿ ತರಿಸಿರೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ವಾಟರ್ ಬಾಟಲು. ಈ ವಾಟರ್ ಬಾಟಲ್ಸು ಅಷ್ಟೇ ನಾವು ಕೋಲ್ಡ್ ವಾಟರ್ ಏನಾದರೂ ಹಾಕಿದ್ದೀವಿ ಅಂದರೆ ಆಲ್ಮೋಸ್ಟ್ 24 hours ನಿಮಗೆ ಇದು ಕೋಲ್ಡಲ್ಲೇ ಇರತ್ತೆ. ಮತ್ತು ಬಿಸಿದೇನಾದರೂ ಹಾಕಿದ್ದೀವಿ ಅಂದರೆ 12 hours ಬಿಸಿ ಇರತ್ತೆ. ಸೇಮ್ ನಮಗೆ ಫ್ಲಾಸ್ಕ್ ಯಾವ ಥರ ಇದಾಗುತ್ತೆ ಇದೂ ಸಹ ಹಾಗೇ ಇದೆ. ಸೊ ನನಗೆ ತುಂಬಾ ಅವಶ್ಯಕತೆ ಇತ್ತು ಅಂತ ಹೇಳಿ ನಾನು ಈ ಸತಿ ಇದನ್ನು ತಗೊಂಡಿದ್ದು. ಇನ್ನು ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ನಾನು ಮುಂಚೆ ಎಲ್ಲ ತುಂಬ ಏನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಎಲ್ಲದೂ ನಾನು ವೆಬ್ಸೈಟ್ ಲಿಂಕನ್ನೇ ಹಾಕ್ಬಿಟ್ಟಿರ್ತೀನಿ. ಸೊ ನೀವು ಆ ವೆಬ್ಸೈಟ್ಗೆ ಹೋಗಿದ್ದೀರಾ ಅಂತಂದರೆ ನಾನು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಆಲ್ ನಿಮಗೆ ಸಿಗತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ನೀವು ಪರ್ಚೇಸ್ ಮಾಡ್ಕೊಬೋದು. ಹಾಗೆ ಇನ್ನು ನನ್ನ ಕೂಪನ್ ಕೋಡ್ ಆಗಿರುವಂಥ ಪುಷ್ಪಾ ಮಹೇಶ್ ಅಂತ ಹೇಳಿ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 12% ಆಫ್ ಅನ್ನೋದು ಸಿಗುತ್ತೆ. ಹಾಗೆ ಇನ್ನು ಇವಾಗ ಸಮ್ಮರ್ ಸೇಲ್ ಅನ್ನೋದು ಸಹ ನಡೀತಾ ಇದೆ ಇಂಡಸ್ ವ್ಯಾಲಿ ಇದರಲ್ಲಿ. ಸೊ ಅದರಲ್ಲೂ ನಿಮಗೆ ಒಂದು 40% ಡಿಸ್ಕೌಂಟ್ ಅನ್ನೋದು ಇದೆ. ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಇದು ಒಂದು ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ತೀನಿ. ಸೊ ನಾನು ಎಲ್ಲ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡ್ಬೋದು. ಇನ್ನು ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಸೊ ರಿಪೀಟ್ ನಾನು ಅದನ್ನೇ ಏನಕ್ಕೆ ಶೂಟ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ಶೂಟ್ ಮಾಡಿಲ್ಲ. ಸರಿ ಬೆಳಿಗ್ಗೆ ಟಿಫನ್ಗೆ ಇವತ್ತು ಮನೆಯವ್ರು ಬೇಡ ಅಂತ ಹೇಳಿದ್ರಲ್ವ, ನಾನು ಮತ್ತು ಮಕ್ಕಳು. ಹಾಗಾಗಿ ಏನು ಬೇಡ ಟಿಫನ್ ಅಂದರೆ ಅಡುಗೆ ಏನೂ ಮಾಡಿರಲಿಲ್ಲ. ಸೊ ಸಡನ್ನಾಗಿ ಇವತ್ತು ಮನೆಗೆ ಅಮ್ಮ ಆಂಟಿ ಎಲ್ಲ ಬಂದುಬಿಟ್ರು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರು ಬರ್ತಾರೆ ಅಂತ ಹೇಳಿ. ಅಮ್ಮ ಏನು ಮಾಡಿದ್ದಾರೆ ಅಂದರೆ ಅರ್ನಿ ಕಲೆಕ್ಷನ್ಗೆ ಬಂದುಬಿಟ್ಟು ಅಲ್ಲಿಂದ ನನಗೆ ಫೋನ್ ಮಾಡಿದ್ದಾರೆ. ನಾನು ಇನ್ನೂ ಹೋಗೇ ಇರಲಿಲ್ಲ ಇವತ್ತು ಶಾಪ್ಗೆ. ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಅಂತ ಹೇಳಿ ಮತ್ತೆ ನಾನು ಹೋಗ್ಬಿಟ್ಟು ಆಮೇಲೆ ಬಂದು ಮನೆಗೆ ಬಂದು ಊಟ ಮಾಡಿಕೊಂಡು ಊಟ ಟೈಮ್ ಆಗಿತ್ತು. ಆಲ್ಮೋಸ್ಟ್ ಆಗಲೇ 1:30 ಆಗೋಗಿತ್ತು. ಸರಿ ಇಲ್ಲಮ್ಮ ಬಾ ಅಂತ ಹೇಳಿಬಿಟ್ಟು ಅಂದರೆ ಅಮ್ಮ ಬಂದಾಗ ಆಂಟಿಗೆ ಫೋನ್ ಮಾಡಿಬಿಡ್ತಾರೆ ನಾನು ಈ ಥರ ಬರ್ತಾ ಇದ್ದೀನಿ ಬಾ ಅಂತ ಹೇಳಿ. ಆಮೇಲೆ ಆಂಟಿನೂ ಬಂದರು. ಸರಿ ಅಂತ ಪಾಪ ಅಂದರೆ ಆಲ್ಮೋಸ್ಟ್ ಅಷ್ಟೊಂದು ಟೈಮ್ ಆಗಿತ್ತು. ನಾನು ಇವತ್ತೇ ಅಡುಗೆ ಮಾಡಿಲ್ಲ. ಒಂದೊಂದ್ಸತಿ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಯಾರೂ ಇಲ್ಲ ನಾವೇ ಇದ್ದೀವಿ ಅಂದಾಗ ಎಲ್ಲ ಥರ ಮಾಡಿಟ್ಟಿರ್ತೀವಿ. ಕೆಲವು ಸತಿ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ, ಸಡನ್ನಾಗಿ ಯಾರೋ ಬರ್ತಾರೆ ಅಂದರೆ ಅವತ್ತೇ ಅಡುಗೆ ಮಾಡಿರಲ್ಲ. ಈ ಥರ ಎಷ್ಟೊಂದು ಸತಿ ಎಲ್ಲರಿಗೂ ಆಗತ್ತೆ ಅನ್ಕೋತೀನಿ. ಇನ್ನು ಅಷ್ಟೊತ್ತಾಗಿತ್ತಲ್ವ ಅಂತ ಹೇಳಿ ಫಸ್ಟು ಸೌತೆಕಾಯಿನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೊಟ್ಟೆ. ಪುಣ್ಯಕ್ಕೆ ಏನಂತಂದರೆ ನನಗೆ ಈ ಥರ ಯಾರಾದರೂ ಗೆಸ್ಟ್ ಬಂದರೆ ನನ್ನ ಮಕ್ಕಳಿಬ್ರು ಹೆಂಗೆ ಆ್ಯಕ್ಟಿವ್ ಆಗಿಬಿಡ್ತಾರೆ ಅಂತಂದರೆ ಅವ್ರಿಗೇನೋ ಫುಲ್ಲು ಎನರ್ಜಿ ಡ್ರಿಂಕ್ ಕುಡ್ದಂಗೆ ಆಗೋಗ್ಬಿಡ್ತಾರೆ ಇಬ್ರು. ಸರಿ ಪಾವನಿ ಅಮ್ಮ ನಾನೇ ಮಾಡ್ತೀನಿ, ನೀವು ಹೋಗಿ ಅಮ್ಮಮ್ಮ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೋ ಹೋಗಿ ಅಂತ ಹೇಳಿದ್ಲು. ಸರಿ ಏನು ಮಾಡೋದು, ಅರ್ಜೆಂಟಾಗಿ ಬೇಗ ಆಗಬೇಕಿತ್ತು. ಮತ್ತು
ರೈಸ್ ಎಲ್ಲ ಅಷ್ಟೊಂದು ಅಮ್ಮ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಚಪಾತಿ ಮಾಡಿಬಿಟ್ಟು ನಮ್ಮ ಅಮ್ಮನಿಗೆ ನಾನು ಮಾಡೋ ಹಾಗಲಕಾಯಿ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಯಾವಾಗಾದರೂ ಮಾಡಿದಾಗ ತೊಗೊಬಂದು ಕೊಡು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾರೆ. ಸೊ ನನ್ನ ಕೈಯಲ್ಲಿ ಯಾವುದಾದ್ರೂ ಒಂದು ಅಡುಗೆ ನಮ್ಮ ಅಮ್ಮ ಮತ್ತು ಅತ್ತೆ ಇಬ್ಬರೂ ಇಷ್ಟಪಡ್ತಾರೆ ಒಂದೇ ರೆಸಿಪಿ ಅಂದರೆ ಅದು ಹಾಗಲಕಾಯಿ ಪಲ್ಯ. ಸರಿ ಅಂತ ಹೇಳಿ ಇವತ್ತು ಹಾಗಲಕಾಯಿ ಪಲ್ಯನೇ ಮಾಡಿಬಿಟ್ಟು ಚಪಾತಿ ಮಾಡೋಣ, ಬೇಗನೂ ಆಗತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ನಾನು ಮಾಡಿಲ್ಲ, ಪಾವನಿನೇ ಮಾಡಿದ್ದು. ಅಂದರೆ ರೆಸಿಪಿ ನಾನು ಯೂಶ್ವಲಿ ಮಾಡ್ತಿರ್ತೀನಲ್ವ, ಅವಳು ಅದನ್ನು ನೋಡ್ಕೊಂಡಿದ್ದಾರೆ. ಇಬ್ರಿಗೂ ಬರುತ್ತೆ ಅದು ಮಾಡೋದಕ್ಕೆ. ಸರಿ ನಾನು ಹೋಗೋದು, ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮಾತಾಡೋದು, ಹೇಗೇನು ಬರೋದು ಕಿಚನ್ಗೆ, ಅವಳಿಗೊಂದು ಸ್ವಲ್ಪ ನೋಡೋದು ಏನು ಮಾಡಬೇಕು ಏನಿಲ್ಲ ಅನ್ನೋದು ಆ ಥರ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಆಲ್ ಎಲ್ಲ ಅವಳೇ ಮಾಡಿದ್ಲು. ಜಸ್ಟ್ ಉಪ್ಪು ಖಾರ ಹಾಕೋಕ್ಕೆ ಪಾಪ ಅವಳಿಗೆ ಗೊತ್ತಾಗಿಲ್ಲ. ಆವಾಗ ಮಾತ್ರ ಅಮ್ಮ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಕರೆದ್ಲು. ಸರಿ ಅಂತ ಹೇಳಿ ಅದನ್ನು ಮಾತ್ರ ಮಾಡಿದ್ದು. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಹಾಗಲಕಾಯಿ ಪಲ್ಯನ ನಾನು. ಅಂದರೆ ಫಸ್ಟು ಹಾಗಲಕಾಯಿನ ಸ್ವಲ್ಪ ಸಣ್ಣ ಲೇಯರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ನಾವು ಫ್ರೈ ಮಾಡಿಕೊಂಡು, ಅದಾದಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಹಾಗಲಕಾಯಿನ ಹಾಕ್ಬಿಟ್ಟು ಉಪ್ಪು ಮತ್ತು ಸಾಂಬಾರ್ ಪೌಡರ್ ಇಷ್ಟನ್ನೇ ಹಾಕೋದು. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರತ್ತೆ. ನಂಗೆ ನಿಜವಾಗ್ಲೂ ಯಾವಾಗ ಹಾಗಲಕಾಯಿ ಪಲ್ಯ ಮಾಡಿದ್ರು ನಮ್ಮ ಅತ್ತೆ ತುಂಬ ನೆನಪಾಗ್ತಾರೆ. ಯಾಕಂದರೆ ಅವ್ರು ಯಾವಾಗಲೂ ಅಷ್ಟೇ ನನ್ನನ್ನು ಏನಾದರೂ ಒಂದು ಕೇಳಿ ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾ ಇದ್ದಿದ್ದು ಅಂದರೆ ಅದು ಹಾಗಲಕಾಯಿ ಪಲ್ಯನೇ. ಇವನ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಹಾಸ್ಪಿಟಲಲ್ಲಿ ಇದ್ದಾಗೂ ಸಹ ನಾನು ಅವ್ರನ್ನ ಕೇಳಿದ್ದೆ, ಅಮ್ಮ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ಬರ್ತೀನಿ ತಿಂತೀರಾ ಅಂತ ಹೇಳಿ. ಓಕೆ ಅಂತ ಹೇಳಿದರು. ಬಟ್ ನೆಕ್ಸ್ಟ್ ಡೇನೇ ಅವ್ರನ್ನ ICUಗೆ ಶಿಫ್ಟ್ ಮಾಡಿಬಿಟ್ರು. ನನಗೆ ಅದೊಂದು ರಿಗ್ರೆಟ್ ಇದೆ, ನಮ್ಮ ಅತ್ತೆ ಲಾಸ್ಟ್ ಹೋಗುವಾಗ ನನ್ನ ಕೈಯಿಂದ ಹಾಗಲಕಾಯಿ ಪಲ್ಯ ತಿಂದೇರೆ ಹೋಗ್ಬಿಟ್ರಲ್ಲ ಅಂತ ಹೇಳಿ. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅನ್ನೋದು ಯಾವ ಥರ ನಿನ್ನೆ ಅಮ್ಮ ಅವ್ರು ಏನು ಬಂದಿದ್ರು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಟ್ರು. ಆಮೇಲೆ ನನಗೆ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಎಗೇನ್ ನಂದು ಏನಿರುತ್ತೆ ರೊಟೀನ್ ಅಂತಂದರೆ ಫ್ರೆಶ್ ಅಪ್ ಆಗು ಹರ್ನಿ ಕಲೆಕ್ಷನ್ಗೆ ಹೋಗೋದು ಇದೇ ಇರತ್ತೆ. ಸೊ ಎಗೇನ್ ರಿಪೀಟಾಗಿ ಅದನ್ನೇನು ಹಾಕೋದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ವ್ಲಾಗ್ಸನ್ನೆಲ್ಲ ತುಂಬ ಕಡಿಮೆನೇ ಆಗ್ತಾ ಇದೆ. ನನಗೆ ಏನಾದರೂ ಮಾಡಬೇಕು ಅಂತಂದರೆ ಹೊಸ್ದಾಗಿ ಲೈಕ್ ನನಗೆಲ್ಲಾದರೂ ಹೋದ್ರೆ ಮಾಡ್ಬೋದು, ಇಲ್ಲ ಶಾಪಿಂಗ್ ಈ ಥರ ಏನಾದರೂ ಇದ್ದರೆ ನಾನು ಹಾಕ್ಬೋದಿತ್ತು. ಸೊ ನನ್ನ ಡೈಲಿ ರೊಟೀನ್ ಏನಿದೆ ಅದೇ ಇರತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ನನಗೇನೆ ಬೋರ್ ಆಗ್ತಾ ಇದೆ, ಏನು ಬ್ಲಾಗ್ಸ್ ಹಾಕಲಿ ಅಂತ ಹೇಳಿ. ಹಂಗನ್ಬಿಟ್ಟು ಅರ್ನಿ ಕಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬ ಆಪ್ಷನ್ಸ್ ಇತ್ತು ಅಂತ ಏನೂ ಅಲ್ಲ. ಆವಾಗ್ಲೂ ನಾನು ಆ್ಯಸ್ ಇಟ್ ಈಸ್ ಸೇಮ್ ಇದನ್ನೇ ಹಾಕ್ತಿದ್ದೆ. ಈಗ ಮಧ್ಯಾಹ್ನ ಮೇಲೆ ಯೂಶ್ವಲಿ ನಾನು ಬೆಳಗ್ಗೆ 11-12 ಗಂಟೆ ಅಷ್ಟೊತ್ತಿಗೆ ಅರ್ನಿ ಕಲೆಕ್ಷನ್ಗೆ ಹೋಗ್ಬಿಟ್ರೆ ಅಲ್ಲಿನ ಕೆಲಸಗಳನ್ನ ನೋಡೋದು, ಮತ್ತು ಯೂಶ್ವಲಿ ಸ್ಟಾಕ್ಸ್ ಬರ್ತಾ ಇರತ್ತೆ, ವಿಡಿಯೋಸ್ ಮಾಡ್ತಾ ಇರಬೇಕು, ಮತ್ತು ಆಫ್ಲೈನ್ ಕಸ್ಟಮರ್ಸ್ ಬರ್ತಿರ್ತಾರೆ, ಅದೆಲ್ಲ ಚೆಕ್ ಮಾಡ್ಕೋಬೇಕು. ಅದೇ ಆಲ್ಮೋಸ್ಟ್ ನನಗೆ ಸಂಜೆವರೆಗೂ ಆಗೋಗ್ಬಿಡತ್ತೆ ಕೆಲಸ. ಸೊ ಹಾಗಾಗಿ ಎಗೇನ್ ನಾನು ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಅಮ್ಮ ಆಂಟಿ ಬಂದರು, ಏನು ಸ್ಪೆಷಲ್ ಅಡುಗೆ ಮಾಡಿಲ್ಲ ಅನ್ನೋ ರಿಗ್ರೆಟ್ ನನಗೂ ಇದೆ. ಅಂದರೆ ನಮಗೆ ಮನೆ ಹತ್ರನೇ ಇರೋದ್ರಿಂದ ಅವಾಗವಾಗ ಬರ್ತಾರೆ ಹೋಗ್ತಾರೆ. ಸೊ ಅವರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಬಟ್ ನಾನು ಮಾಡಬೇಕಿತ್ತು. ನನಗೆ ಅಟ್ಲೀಸ್ಟ್ ಏನಾದರೂ ಬೋಂಡನೋ ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊಂಡ್ರೆ, ಬಟ್ ಅವರು ಸ್ವೀಟ್ಸ್ ನಿಜವಾಗ್ಲೂ ತಿನ್ನೋದಿಲ್ಲ. ಮತ್ತು ಇನ್ನೊಂದು ಏನಂತ ಅಂದರೆ ಅವ್ರು ಬಂದಿದ್ದ ಟೈಮು ಆಲ್ಮೋಸ್ಟ್ 1:30. ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ 2 ಗಂಟೆನೇ ಆಗಿತ್ತು. ಸೊ ಅಷ್ಟು ಫಾಸ್ಟಾಗಿ ನನಗೇನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಇನ್ನೊಂದ್ಸತಿ ಯಾವಾಗಾದರೂ ಸ್ವಲ್ಪ ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ಅದರಲ್ಲೂ ಅವ್ರು ಬಂದಿದ್ದ ದಿನ ನಾನ್ ವೆಜ್ಜು ಮಾಡೋಂಗಿರಲಿಲ್ಲ. ಅಂದರೆ ನಾನು ನಾನ್ ವೆಜ್ ಅವತ್ತಿನ ದಿನ ಮಾಡಲ್ಲ. ಸೊ ಹಾಗಾಗಿ ಅಷ್ಟೇ. ಇನ್ನು ನೆಕ್ಸ್ಟ್ ಡೇಗೆ ಎಲ್ಲ ಸ್ವಲ್ಪ ನನಗೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಬೇಕಿತ್ತು. ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿ ಹೋಗ್ಬಿಟ್ಟಿತ್ತು. ನಾನು ಅಂದರೆ ಮಾಡ್ತೀನಿ, ಪ್ರತಿದಿನ ನಾವು ಕೌಂಟರ್ ಟಾಪ್ ಅನ್ನೋದು ಕ್ಲೀನ್ ಮಾಡ್ತೀವಿ, ಬಟ್ ಡೀಪ್ ಕ್ಲೀನ್ ಅಂತಲೂ ಇರುತ್ತೆ ಅಲ್ವಾ. ಸೊ ಅದನ್ನು ಮಾಡ್ತಾನೆ ಇರಬೇಕು. ಇನ್ನು ಸುಮಾರು ಜನ ಹೇಳ್ತಾ ಇರ್ತಾರಲ್ವ ಜಿರಳೆಗಳಿರತ್ತೆ ಮನೇಲಿ ಅಂತ ಹೇಳಿ. ಆ ಪ್ರಾಬ್ಲಮ್ ನಾನು ಸಹ ಫೇಸ್ ಮಾಡ್ತಿದ್ದೀನಿ. ಅಂದರೆ ನನಗೇನಂದರೆ ಸಣ್ಣದು 1-2 ಅಲ್ಲಿ ಇಲ್ಲಿ ಕಾಣಿಸ್ಬಿಡುತ್ತೆ. ಕಾಣಿಸಿದ ತಕ್ಷಣ ನನ್ನ ಕೈಲಿ ಇರೋದಕ್ಕೆ ಆಗೋದೇ ಇಲ್ಲ. ಇಮಿಡಿಯೇಟಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಡ್ತೀನಿ ನಾನು. ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ನಿಜವಾಗ್ಲೂ ಇದು ಒಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾವು ಏನೇ ಒಂದು ಹೋಮ್ ರೆಮಿಡೀಸ್ ಮಾಡಲಿ, ಇಲ್ಲ ಮೆಡಿಕಲಲ್ಲಿ, ಇಲ್ಲ ಔಟ್ಸೈಡ್ ಏನೇ ಒಂದು
ಮೆಡಿಸನ್ ತಂದಿಟ್ರು ಮೇನ್ ನನಗೆ ಗೊತ್ತಿರೋ ಪ್ರಕಾರ ನಾವು ಆದಷ್ಟು ಕ್ಲೀನಾಗಿ ಇಟ್ಕೊಬೇಕು ಕಿಚನನ್ನು. ಪ್ಲಸ್ ಇನ್ನೊಂದು ಏನಂತಂದರೆ ಈ ಪಾತ್ರೆಗಳನ್ನೆಲ್ಲ ನಾವು ತೊಳೆದು ಡೈರೆಕ್ಟಾಗಿ ಹಾಗೇನೆ ಇಟ್ಟರೆ ಅಂತೂ ಇನ್ನೂ ಜಾಸ್ತಿನೇ ಜಿರಳೆಗಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಡ್ರೈ ಆದಮೇಲೆ ನಾವು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಬೇಕು. ಸೊ ಈ ಸಣ್ಣ ಸಣ್ಣ ಟಿಪ್ಸ್ನ ನಾನು ಫಾಲೋ ಮಾಡ್ತಾನೆ ಇರ್ತೀನಿ. ಆದರೂ ನನಗೂ ತಿಂಗಳಲ್ಲೋ 1.5 ತಿಂಗಳಲ್ಲೋ ಎಲ್ಲೋ ಒಂದು ಸಣ್ಣದು ಜಿರಳೆ ಕಾಣಿಸ್ಬಿಡತ್ತೆ. ಸೊ ಅವಾಗ ಕಾಣಿಸ್ದಾಗ ಅನ್ಕೋತಿರ್ತೀನಿ ಎಷ್ಟು ನೀಟಾಗಿ ಇಟ್ಕೊಂಡ್ರು ಏನಪ್ಪ ಇಷ್ಟೊಂದು ಈ ಥರ ಬರುತ್ತೆ ಅಂತ ಹೇಳಿ. ಇನ್ನು ನಾನು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಪಾವನಿ ನನಗೆ ಸ್ವಲ್ಪ ಅವಳು ಎಲ್ಲ ಕ್ಲೀನ್ ಮಾಡಿ ಕೊಟ್ಲು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕ್ಲೀನಿಂಗ್ ಎಲ್ಲ ಆಯಿತು. ಅದಾದಮೇಲೆ ನಾನು ನಿಮಗೆ ಹೇಳ್ತಿದ್ನಲ್ವ ನಾನೊಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತೀನಿ ಅಂತ ಹೇಳಿ, ಅಂದರೆ ತಲೆಗೂ ಎಣ್ಣೆ ಎಲ್ಲ ಹಚ್ಚಿದ್ದೆ. ಜಸ್ಟ್ ಸಿಂಪಲ್ಲು ಬರೀ ಅಕ್ಕಿ ಹಸಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಅಂದರೆ ಅದೇ ಪಿಂಪಲ್ಸ್ ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟಿದೆ. ಜಸ್ಟ್ ಅದು ಮಾರ್ಕ್ಸ್ ಅಂತ ಏನು ಉಳಿದಿರತ್ತೆ ನೋಡಿ, ಅದನ್ನು ಹೋಗ್ಸೋದೆ ಕಷ್ಟ. ಸೊ ಅದಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಇದು ಒಂದನ್ನು ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಮೈ ಚಾನಲ್ ಇನ್ನು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಆಯಿತು. ಪೂಜೆದು ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ದೆನ್ ಮಿನಿ ವ್ಲಾಗ್ಗೆ ಮಾಡ್ಕೊಂಡಿದ್ದೀನಿ. ಅದು ಈ ವ್ಲಾಗ್ ಹಾಕೋ ಅಷ್ಟೊತ್ತಿಗೆ ಮೇ ಬಿ ಅದನ್ನು ಹಾಕ್ತೀನೋ ಏನೋ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಇಷ್ಟು ಬಟ್ಟೆನ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಈಗ ನನ್ನ ಫ್ರೆಂಡ್ ಮನೆಗೆ ಸ್ವಲ್ಪ ಅಂದರೆ ಟೈಲರಿ ಅವ್ರ ಮನೆಗೆ ಹೋಗಬೇಕಿತ್ತು. ಸರಿ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಎಲ್ಲ ಇಟ್ಟಿದ್ದೆ, ಮತ್ತೆ ಶೂಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಎಲ್ಲ ಹಾಕಿದ್ದಾಯಿತು. ಏನಂದರೆ ಇವಾಗ ನಮಗಿಬ್ರು ಹೆಣ್ಮಕ್ಳು, ಪ್ಲಸ್ ಇನ್ನೊಂದು ಏನಂದರೆ ಒಂದು ಸೆಕೆಂಡ್ ಫ್ಯಾನ್ ಹಾಕ್ಬಿಡ್ತೀನಿ, ತುಂಬಾ ಸೆಕೆ ಆಗ್ತಾಯಿದೆ. ಸೊ ಇವಾಗ ಡ್ಯಾನ್ಸ್ ಕ್ಲಾಸಲ್ಲಿ ಇಷ್ಟು ದಿನ ಏನಾಗ್ತಿತ್ತು ಅಂತ ಅಂದರೆ ಪಾವನಿಗೂ ಸೆಕೆಂಡ್ PU ಎಕ್ಸಾಮ್ ಇತ್ತಲ್ವ. ಸೊ ಹಾಗಾಗಿ ಅವಳಿಗೆ ಅಷ್ಟೊಂದು ಅಂದರೆ ಸೆಕೆಂಡ್ PU ಒಂದು ಮಿಡ್ ಟರ್ಮ್ ವರ್ಗೂ ಓದ್ಲು ಅವಳು. ಆಲ್ಮೋಸ್ಟ್ ನವಂಬರ್ ಆ ಲೆವೆಲ್ವರೆಗೂ ಓದ್ಲು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಅವಳಿಗೆ ಎಕ್ಸಾಮ್ಸು ಅದು ಇದು ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಅವಳು ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ. ಇನ್ನು ಹನಿ ಬಂದು ವೀಕೆಂಡ್ಸಲ್ಲಿ ಸಂಹವ್ ಬರೋಳು. ಮತ್ತು ಈ ಪಾವನಿ ಬ್ಯಾಚ್ದು ಏನಾಗ್ತಿತ್ತು ಅಂದರೆ ಸೆಕೆಂಡ್ PU ಸ್ಟೂಡೆಂಟ್ಸೇ ಜಾಸ್ತಿ ಇದ್ದರು ಅವಳಿಗೆ ಡ್ಯಾನ್ಸ್ ಕ್ಲಾಸಲ್ಲೂ ಸಹ. ಸೊ ಸುಮಾರು ಜನ ಬರ್ತಾನೆ ಇರಲಿಲ್ವಂತೆ. ಹಾಗಾಗಿ ಆ ಬ್ಯಾಚ್ ಮಾತ್ರ, ಬೇರೆದೆಲ್ಲ ನಡೀತಾ ಇತ್ತು, ಆ ಬ್ಯಾಚ್ ಮಾತ್ರ ಸ್ವಲ್ಪ ಹೋಲ್ಡ್ ಮಾಡಿದರು ಪ್ರಾಕ್ಟೀಸು ಅದೆಲ್ಲನೂ. ಸೊ ಈಗ ಎಲ್ಲ ಮುಗ್ದಿದೆ. ಹಾಗಾಗಿ ಇವಾಗ ಎಗೇನ್ ಡ್ಯಾನ್ಸ್ ಕ್ಲಾಸಲ್ಲಿ ರೆಗ್ಯುಲರಾಗಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅಂದರೆ ಈಗ ಕಂಟಿನ್ಯೂಸ್ಲಿ ಅವ್ರಿಗೆ ಇದು ಒಂದು 3 months 4 months ಕಂಟಿನ್ಯೂಸ್ಲಿ ಅವ್ರಿಗೆ ಪ್ರೋಗ್ರಾಮ್ಸು ಅದು ಇದು ಅಂತ ಅಂದ್ಬಿಟ್ಟು ತುಂಬಾ ನಡೀತಾ ಇದೆ. ಮತ್ತು ಇಷ್ಟು ದಿನ ಏನು ಅವ್ರದ್ದು ಹೋಲ್ಡ್ ಆಗಿತ್ತು ಅದನ್ನೆಲ್ಲ ಕವರಪ್ ಮಾಡೋದಕ್ಕೂ ಸಹ ಕ್ಲಾಸಸ್ ಅನ್ನೋದು ರೆಗ್ಯುಲರಾಗಿ ನಡೀತಾನೆ ಇದೆ. ಆ್ಯಕ್ಚುಲಿ ಇದು ಒಳ್ಳೆಯದೇನೆ. ಅವಳು ಎಷ್ಟು ದಿನ ಏನು ಹೋಲ್ಡಲ್ಲಿತ್ತು ಅದೆಲ್ಲ ಕಂಪ್ಲೀಟ್ ಆಗ್ತಿದೆ, ಅದೊಂದು ಖುಷಿನೇ ನನಗೆ. ಬಟ್ ಏನಂದರೆ ಅಲ್ಲಿಗೆ ಡ್ರೆಸ್ಸಸ್ ಬೇಕು. ನಾರ್ಮಲ್ ಟಿ ಶರ್ಟ್ ಪ್ಯಾಂಟ್ಸ್ ಆ ಥರ ಎಲ್ಲ ಅಲೋನೇ ಇಲ್ಲ. ಕುರ್ತೀಸು ಲೆಗ್ಗಿನ್ಸ್ ಸ್ಟ್ರೈಟ್ ಪ್ಯಾಂಟ್ಸ್ ಆ ಥರನೇ ಹಾಕ್ಕೋಬೇಕು. ಇನ್ನು ನಾನು ಲೆಗ್ಗಿನ್ಸ್ ಹಾಕಲ್ಲ, ಬಟ್ ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಹೋಗ್ತಾರೆ. ಎಷ್ಟು ಟಾಪ್ಸ್ ಇದ್ರೂ ನಿಜವಾಗ್ಲೂ ಸಾಕಾಗೋದೇ ಇಲ್ಲ ಅವ್ರಿಗೆ. ಅದರಲ್ಲೂ ಇಬ್ಬರು ಹೋಗ್ತಾರಲ್ವ, ಒಂದು ಸತಿಗೆ ಒಂದೇ ಡ್ರೆಸ್ ಅಂದರೆ ಇವಾಗ ಅದು 1 hour 2 hour ಆದರೂ ಇರಲಿ, ಬಿಕಾಸ್ ತುಂಬಾ ಬೆವರು ಇರುತ್ತೆ. ಹೇಗೇನು ಆ ಡ್ರೆಸ್ಸನ್ನು ಅವರು ಹಾಕ್ಕೊಳ್ಳಲ್ಲ, ವಾಶ್ಗೆ ಹಾಕ್ಬಿಡ್ತಾರೆ. ಸೊ ಮತ್ತು ಈಗ ಹನಿ ಏನೋ ವೀಕೆಂಡ್ಸಲ್ಲಿ ಹೋಗ್ತಾಳೆ, ಆದರೆ ಪಾವನಿಗೆ ಏನಾಗುತ್ತೆ ಅಂದರೆ ಸೋಮವಾರದಿಂದ ಸಂಹವ್ ಅವಳು ಹೋಗ್ತಾನೆ ಇರ್ತಾಳೆ. ವೀಕ್ಲಿ 1-3-4 ಕ್ಲಾಸಸ್ ಅಂತ ಹೇಳಿ ಹೋಗ್ತಿರ್ತಾಳೆ. ಮತ್ತು ಈಗ ಅವರು ಅಸಿಸ್ಟೆಂಟ್ ಆಗೂ ಸಹ ಅಂದರೆ ಪುಟ್ಟ ಮಕ್ಳು ಏನು ಬಿಗಿನಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಹೇಳ್ಕೊಡೋಕ್ಕೆ ಬೇರೆ ಟೀಚರ್ಸ್ ಇರ್ತಾರೆ, ಬಟ್ ಅವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಕೆಲವು ಸತಿ ಹೋಗ್ತಾರೆ ಇಬ್ಬರೂ. ಆವಾಗ್ಲೂ ಅವರು ಕಂಪಲ್ಸರಿಯಾಗಿ ಡ್ರೆಸ್ ಕೋಡ್ ಇದ್ದೇ ಇರತ್ತೆ. ಹಂಗಾಗಿ ಡ್ರೆಸ್ಸಸ್ಸೇ ಈ ಥರ ಕುರ್ತೀಸೇ ಆಗಬೇಕು, ಎಷ್ಟಿದ್ರೂ ಸಾಕಾಗಲ್ಲ. ಸೊ ನನ್ನ ಒಂದು ಕುರ್ತೀಸ್ ಏನಿದೆ ಇವೆಲ್ಲ ನಂದು. ಆ್ಯಕ್ಚುಲಿ ನೋಡಿರ್ತೀರ ನೀವು ಇವೆಲ್ಲನೂ. ಈಗ ನಾನೇನು ಮಾಡ್ತೀನಿ ಅಂದರೆ ಅವ್ರಿಗೆ ಆಲ್ಟ್ರೇಷನ್ ಮಾಡಿಸ್ಬಿಡ್ತೀನಿ. ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿಕೊಡ್ತಾರೆ ಅವರ ಒಂದು ಸೈಜ್ಗೆ. ಹಾಗಾಗಿ ಒಂದು 4-5 ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಇದು ಒಂದು ಅರ್ನಿ ಕಲೆಕ್ಷನಲ್ಲಿ ಒಂದು ಡ್ರೆಸ್ ಇತ್ತು. ಮತ್ತು ಇಬ್ಬರದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಮ್ಮ ಅರ್ನಿ ಕಲೆಕ್ಷನಲ್ಲಿ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಇಲ್ಲ, ಬಟ್ ಕೆಲವೊಂದು ಸೈಜಲ್ಲಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತೀನಿ. ಸೊ ಇವೆಲ್ಲನೂ ನನ್ನ ಒಂದು ಟಾಪ್ಸನ್ನು
ಇಲ್ಲ, ಇದು ಒಂದು ಅರ್ನಿ ಕಲೆಕ್ಷನ್ ಹೊಸ ಡ್ರೆಸ್ಸೇ ಇದು. ಇವೆಲ್ಲ ನನ್ನ ಟಾಪ್ಸನ್ನು ಈಗ ಆಲ್ಟ್ರೇಷನ್ಗೆ ಅಂತ ಕೊಡ್ತಿದ್ದೀನಿ. ಸೊ ಇಷ್ಟು ನಾನು ಆಲ್ಟ್ರೇಷನ್ ಮಾಡಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮ ಪಾವನಿಗೆ ಈಗ ನೆಕ್ಸ್ಟ್ ಮಂತ್ ಎಂಡಿಂಗಿಂದ ಕಾಲೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಜೂನ್ ಎಂಡಿಂಗಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅವಳದು ಅಡ್ಮಿಷನ್ ಕಂಪ್ಲೀಟ್ ಎಲ್ಲನೂ ಆಗಿದೆ. ಯಾವ ಕಾಲೇಜು ಮತ್ತು ಯಾವ ಕಾಲೇಜ್ ಅಂತ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಹಾಗಾಗಿ ಮತ್ತು ಕಾಲೇಜಲ್ಲಿ ಅವರು ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ಸ್ಲೀವ್ಲೆಸ್ ಅಲೋ ಇಲ್ಲ, ಕ್ರಾಪ್ ಟಾಪ್ಸ್ ಅಲೋ ಇಲ್ಲ ಅಂತ ಹೇಳಿ. ಅಂದರೆ ಸೆಮಿ ಎತ್ನಿಕ್ ಅಂತ ಹೇಳ್ತೀವಿ ನೋಡಿ ನಾವು, ಇಂಡೋ ವೆಸ್ಟರ್ನ್ ಟೈಪು ಇಲ್ಲ ಸೆಮಿ ಎತ್ನಿಕ್ ಟೈಪ್, ಲೈಕ್ ಕುರ್ತೀಸು ಮತ್ತು ಟ್ಯೂನಿಕ್ಸು, ಲೈಕ್ ಆ ಥರ ಡ್ರೆಸ್ಸಸ್ಸನ್ನು ಅಲೋ ಮಾಡ್ತಾರೆ. ಅಂದರೆ ಜೀನ್ಸ್ ಹಾಕ್ಕೊಂಡು ಟೀ ಶರ್ಟ್ ಆ ಥರ ಹಾಕ್ಕೊಂಡು ಹೋಗ್ಬೋದಂತೆ, ಮತ್ತು ಟ್ಯೂನಿಕ್ಸು ಕುರ್ತೀಸ್ ಹಾಕ್ಕೊಂಡು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕ್ರಾಪ್ ಟಾಪ್ಸ್ ಆಗಲಿ ಮತ್ತು ಸ್ಲೀವ್ಲೆಸ್ ಡ್ರೆಸ್ಸಸ್ ಇದು ಯಾವುದೂ ಅಲೋ ಇಲ್ಲ ಅಂತ ಹೇಳಿದಾರಂತೆ, ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಪಾವನಿಗೆ ಬಟ್ಟೆಗಳು ಅವಶ್ಯಕತೆ ತುಂಬಾ ಇದೆ. ಹನಿಗೂ ಇದೆ ಪಾಪ. ಈಗ ಅವಳಿಗೆ ಅಲ್ಲೂ ಹೋದಾಗಿಂದನೂ ಅಲ್ಲೂ ಅಮ್ಮ ನನಗೆ ಅದು ಇದು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾಳೆ. ನಾನೇ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗ್ಲಿಕ್ಕೆ ತುಂಬ ಟೈಮ್ ಇಲ್ದಿರ ಇಗ್ನೋರ್ ಮಾಡ್ತಾ ಬಂದೆ. ಬಟ್ ಈಗ ಮತ್ತೆ ನಾನು ಇಗ್ನೋರ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಒಂದು 2 days ಬ್ಯಾಕ್ ಅಂತೂ ಅವರು ತುಂಬಾ ಬೇಜಾರಾಗೋಯ್ತು ನನಗೆ. ಇಬ್ಬರೂ ಡ್ರೆಸ್ಸಸ್ ಬಗ್ಗೆ ಫೈಟ್ ಮಾಡ್ಕೋತಾ ಇದ್ರು. ಜಗಳ ಅಂದರೆ ಜಗಳ ಅಲ್ಲ, ಸುಮ್ಮನೆ ಆರ್ಗ್ಯುಮೆಂಟ್ಸು. ಹಾಗಾಗಿ ಇಲ್ಲ ಸ್ವಲ್ಪ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿಸ್ಬಿಡೋಣ, ಅಂದರೆ ರೆಡಿಮೇಡು ತರ್ತೀನಿ, ಬರೀ ಹೊಲಿಸ್ತೀನಿ ಅಂತ ಏನೂ ಇಲ್ಲ. ಆದರೆ ಏನಂದರೆ ನಮ್ಮ ಪಾವನಿಗೆ ಸ್ವಲ್ಪ ರೆಡಿಮೇಡ್ಸ್ಗಿಂತ ಈ ಥರದ್ರಲ್ಲಿ ಅವಳಿಗೆ ಸ್ಟಿಚಿಂಗು ತುಂಬ ಇಷ್ಟ ಆಗುತ್ತೆ, ಕಂಫರ್ಟೇಬಲ್ ಅಂತ ಫೀಲ್ ಆಗ್ತಾಳೆ. ನಾನು ಹೇಳಿದ್ದೀನಿ ನಮ್ಮ ಪಾವನಿ ಸ್ಕಿನ್ನು ತುಂಬ ಸೆನ್ಸಿಟಿವು, ಅವಳು ಸ್ವಲ್ಪ ಚುಚ್ಚುತ್ತೆ, ಮತ್ತು ಅದು ಏನು ಓವರ್ಲಾಕ್ ಮಾಡಿರೋದ್ರ ಎಲ್ಲ ಸ್ವಲ್ಪ ಏನಾದರೂ ಇದಾದರೆ ಅವಳಿಗೇನು ಹಾಕೋದೇ ಇಲ್ಲ. ಹಂಗಾಗಿನೇ ನಾನು ತುಂಬ ಪ್ರಿಫರ್ ಮಾಡಿ ಅವಳಿಗೆ ಅಂತ ಅವಳಿಂದನೇ ಸ್ಟಿಚಿಂಗ್ ಅನ್ನೋ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು. ಸೊ ಆ ಥರ ಇನ್ನು ಇದು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಲೆಮನ್ ಎಲ್ಲೋ ಬರುತ್ತೆ, ಎಲ್ಲೋ ಅಲ್ಲ ಲೆಮನ್ ಎಲ್ಲೋ ಬರುತ್ತೆ. ಎಲ್ಲೋ ಕಲರ್ ಆಲ್ರೆಡಿ ಅವ್ರ ಹತ್ರ ಇದೆ, ಬಟ್ ಇದು ಒಂಥರ ಎಲ್ಲೋ ಬರುತ್ತೆ. ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ ಇದೆ. ಇದರಲ್ಲಿ ಇನ್ನೂ 1-2 ಕಲರ್ಸ್ ಇತ್ತು, ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು. ಹಾಗಾಗಿ ಈ ಥರ ಇದೆ. ಇಲ್ಲಿ ಪ್ಲೈನ್ ಬಂದಿದೆ ಮತ್ತು ಬ್ಲೌಸು ಪ್ಲೈನೇ ಬಂದಿದೆ. ಸೊ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ ಇದು ನನಗೆ ಒಂದು ಅಂಬ್ರೆಲಾ ಟಾಪ್ನ ಹೊಲಿಸ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಒಂದು ಅಂಬ್ರೆಲಾ ಟಾಪ್ನ ಹೊಲಿಸ್ಬಿಟ್ಟು, ಸೊ ಹೇಗೂ ನೋಡಿ ಬ್ಲೌಸ್ ಈ ಥರ ಬಂದಿದೆ ಅಲ್ವಾ, ಈ ಪ್ಲೈನ್ ಬ್ಲೌಸನ್ನು ಇಲ್ಲ ನನ್ನ ಟಾಪ್ಗೋ ಇಲ್ಲ ಪಾವನಿ ಟಾಪ್ಗೋ ಯೂಸ್ ಮಾಡಿಕೊಂಡು ಒಂದು ಟಾಪ್ ಆಗಲಿ. ಮತ್ತು ಇನ್ನೊಂದು ಬಂದು ಶಾರ್ಟ್ ಟಾಪ್ ಅಂದರೆ ಯಾವ ಥರ ಅಂದರೆ ನಾನು ತೋರಿಸಿದೆ ಒಂದು ಮಿನಿ ಬ್ಲಾಗಲ್ಲಿ. ಇದು ಆ್ಯಕ್ಚುಲಿ ಸ್ಯಾರಿಲೇನೆ ಸ್ಟಿಚ್ ಮಾಡಿಸಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅವರಿಬ್ಬರು ತುಂಬ ಇಷ್ಟಪಟ್ಟು ಹಾಕ್ಕೋತಾರೆ. ಎಸ್ಪೆಷಲಿ ನಮ್ಮ ಪಾವನಿ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಹಾಕ್ಕೊತಾಳೆ. ನೋಡಿ ಈ ಥರ ಸ್ಟಿಚ್ ಮಾಡಿಸೋಣ ಅಂತ, ಅಂದರೆ ಡಿಸೈನ್ಸು ಬೇರೆ ಬೇರೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಥರ ಶಾರ್ಟ್ ಟಾಪ್ನ ಹೊಲಿಸ್ತೀನಿ. ಇದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕೆ ಚೆನ್ನಾಗಿರತ್ತೆ. ಸೊ ಅದಕ್ಕೇನೆ ಫುಲ್ ಸ್ಯಾರಿ ವೇಸ್ಟ್ ಆಗಿಬಿಡತ್ತಲ್ವ. ಸೊ ನನಗೆ ಒಂದು ಅಂಬ್ರೆಲಾ ಟಾಪ್ನ ಸ್ಟಿಚ್ ಮಾಡಿಸ್ಕೊಂಡು ಆಮೇಲೆ ಉಳಿದಿದ್ದು ಅವಳಿಗೆ ಆ ಥರದ್ದು ಡಿಸೈನ್ಸ್ ಎಲ್ಲ ಆಲ್ರೆಡಿ ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ನನ್ನ ಫ್ರೆಂಡ್ಗೆ ನಾನು ಹೇಳಬೇಕು ಅಷ್ಟೇ ಯಾವ್ಯಾವ ಥರ ಡಿಸೈನ್ನ ಸ್ಟಿಚ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಮತ್ತು ಇದು ಒಂದು ಸ್ಯಾರಿ, ಆ್ಯಕ್ಚುಲಿ ನಾನು ಈ ಸ್ಯಾರಿನ ಮಿನಿ ಬ್ಲಾಗಲ್ಲಿ ಹಾಕಿದ್ದೆ, ಸ್ಟಿಚಿಂಗ್ ಕೊಡೋಕೆ ಹೋಗಿದ್ದೀನಿ ಅಂತಲೂ ಹಾಕಿದ್ದೆ. ಬಟ್ ಕೊಟ್ಟಿದ್ದು ನಿಜಾನೇ, ಆದರೆ ಏನು ಪ್ರಾಬ್ಲಮ್ ಆಯ್ತಂದರೆ ಯಾರೋ ಒಬ್ಬರು ಈ ಸ್ಯಾರಿ ಬೇಕೇ ಬೇಕು ಅಂತ ಆರ್ಡರ್ ತೊಗೊಂಡ್ರು, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು. ಬಟ್ ಅದು ಸ್ಟಾಕ್ ಆಗೋಗ್ಬಿಟ್ಟಿತ್ತು. ಸೊ ನನ್ನ ಫ್ರೆಂಡಿಗೆ ಕೊಟ್ಟಿದ್ನಲ್ವ ಅದೇ ಸೀರೆನ ತೊಗೊಂಡು ಬಂದು ಆಮೇಲೆ ಅವ್ರಿಗೆ ಪ್ಯಾಕ್ ಮಾಡಿ ನಾನು ಕಳಿಸಿದ್ದೆ. ಸೊ ಅಗೇನ್ ಈಗ ಈ ಸ್ಯಾರೀಸು ಸ್ಟಾಕ್ ಬಂದಿದೆ. ಸೊ ಹಂಗಾಗಿ ಇದನ್ನು ಒಂದನ್ನು ಹೊಲಿಸೋಣ ಅಂತ. ಇದು ಬಂದು ಲೆನಿನ್, ಇದು ಬಂದು ನಿಮಗೆ ಕಂಪ್ಲೀಟ್ ಪ್ಯೂರ್ ಜಾರ್ಜೆಟ್ ಆಗಿರತ್ತೆ. ಇದು ಬಂದು ಲೆನಿನ್ನು. ಸೊ ಇದರಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಫ್ರಾಕ್ನ ಸ್ಟಿಚ್ ಮಾಡಿಸ್ಬಿಟ್ಟು ಮಕ್ಕಳಿಗೇನೆ. ಸೊ ಇದು ನೋಡಿ ಬ್ಲೌಸ್ ಪೀಸ್ ಬಂದಿದೆ ಅಲ್ವಾ. ಸೊ ಈ ಬ್ಲೌಸ್ ಪೀಸ್ಗೆ ಪ್ಲಸ್ ಈ ಒಂದು ಕ್ಲಾತ್ನ ಯೂಸ್ ಮಾಡಿಕೊಂಡು ಅದೇ ಥರ ಒಂದು ಶಾರ್ಟ್ ಟಾಪ್ನ ಸ್ಟಿಚ್ ಮಾಡಿಸ್ತೀನಿ. ಬಿಕಾಸ್ ಎರಡು ಒಂದೇ ಥರ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ಸು ಇದೆ, ಬಟ್ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಇದರಲ್ಲಿ ಒಂದನ್ನು ಸ್ಟಿಚ್ ಮಾಡಿಸ್ತೀನಿ. ಆಮೇಲೆ ನೀವು ಏನು ಅನ್ಕೋತಿರೋ ಏನೋ,
ಆ್ಯಕ್ಚುಲಿ ನೋಡಿ ಈ ಟಾಪ್ ಬಂದು ಸೀರೆನೇ, ಆ ಸೀರೆಯಲ್ಲಿ ಅರ್ಧ ನೋಡಿ ದುಪ್ಪಟ್ಟ ಮಾಡಿದ್ದೀವಿ, ಅರ್ಧ ಆ ಥರ ಟಾಪ್ನ ಮಾಡಿದ್ದೀನಿ. ಸೊ ಇದು ಜಸ್ಟ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೆಗೆದಿಟ್ಟಿದ್ದು ಅಷ್ಟೇ. ಇನ್ನು ಇದು ಎಲ್ಲ ಪೀಸಸ್ ಉಳಿದಿದೆ, ಅಂದರೆ ನಮ್ಮ ಪಾವನಿಗೇನೆ ನಾನು ಅವಾಗ ಯುಗಾದಿ ಹಬ್ಬದ ಟೈಮಲ್ಲಿ ಹೊಲಿಸಿದ್ದೆ. ಸೊ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸು ಅವ್ರ ಪಾಪ ಉಳಿದ್ರೆ ನನಗೆ ವಾಪಸ್ ಕೊಟ್ಬಿಡ್ತಾರೆ, ನೀವೇನಾದರೂ ಐಡಿಯಾ ಮಾಡ್ತೀರಾ ಪುಷ್ಪ ಇಟ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಅಂತ. ಹಂಗಾಗಿ ಈಗ ಇದನ್ನೆಲ್ಲ ಹಾಗೆ ಇಟ್ಟಿದ್ದೆ ನಾನು. ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಇವೆಲ್ಲನೂ. ಸೊ ಇದರಲ್ಲೂ ಅಷ್ಟೇ ಅವ್ರನ್ನ ಕೇಳ್ತೀನಿ ನನ್ನ ಫ್ರೆಂಡ್ನ, ಏನಾದರೂ ಮಾಡ್ಬೋದಾ ಆ ಥರ ಶಾರ್ಟ್ ಟಾಪ್ ಎಲ್ಲ ಮಾಡ್ಬೋದಾ ಅಂತ. ಈ ಡ್ರೆಸ್ಸಸ್ ನೀವು ನೋಡಿರ್ತೀರ ಮಕ್ಕಳೆಲ್ಲ ಹಾಕ್ಕೊಂಡಿರೋದು, ಅದರಲ್ಲಿ ಉಳಿದಿರೋಂಥ ಪೀಸ್ ಇದು. ಸೊ ಅದಕ್ಕೇನೆ ಉಳಿದಿದೆ ಅಲ್ವಾ, ಈಗ ನೋಡಿ ಇದಕ್ಕೆ ಇದು ಮ್ಯಾಚ್ ಮಾಡಿ ಏನಾದರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರೇನಾದರೂ ಆಗತ್ತೆ ಇದರಲ್ಲಿ ನಾವು ಆ ಟೈಪ್ ಒಂದು ಶಾರ್ಟ್ ಟಾಪ್ನ ಮಾಡ್ಬೋದು ಅಂತಂದರೆ ನಾನು ಅದಕ್ಕೆ ಡಿಸೈನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ. ಇದು ಎಲ್ಲ ಬ್ಲೌಸ್ ಪೀಸಸ್ಸು. ಸೊ ಎಲ್ಲ ಎತ್ತಿಟ್ಟಿದ್ದೆ ನಾನು ಇರಲಿ ಅಂತ ಅಂದ್ಬಿಟ್ಟು. ಸೊ ಈಗ ಇದರಲ್ಲಿ ಯಾವುದಾದ್ರೂ ಆದರೆ ಮಿಕ್ಸ್ ಮ್ಯಾಚ್ ಮಾಡಿಬಿಡ್ತೀನಿ. ಅಂದರೆ ಇದ್ರ ಮೇಲೆ ನೋಡಿ ಕ್ರೀಮ್ ಇದೆ ಅಲ್ವಾ, ಸೊ ನಾನು ಒಂದು 4-5 ಸೀರೆ ಕೊಟ್ಟಿದ್ದೆ ಅವ್ರಿಗೆ, ಅದರಲ್ಲಿ ನನಗೆ ಐ ಥಿಂಕ್ ಈ ಕಲರ್ ಒಂದು ಸ್ಯಾರಿ ಇದೆ ಅಂತ ನನ್ನ ಒಂದಿದು. ಸೊ ಅದೇನಾದರೂ ಆಗತ್ತೆ ಅಂದರೆ ಅದನ್ನು ಇದನ್ನು ಕಂಬೈನ್ ಮಾಡಿ ಒಂದು ಟಾಪು, ಮತ್ತು ಇದು ಅಷ್ಟೇ. ಹಾಗೆಯೇ ಇದಕ್ಕಂದರೆ ವೈಟ್ ಅಲ್ವಾ, ಬ್ಲ್ಯಾಕ್ ಕಲರ್ ಡಾಟ್ಸ್ ಬಂದಿದೆ. ಸೊ ಬ್ಲ್ಯಾಕ್ ಕಲರಲ್ಲಿ ಯಾವುದಾದ್ರೂ ಒಂದು ಪೀಸ್ ಇದ್ದರೂ ಮ್ಯಾಚ್ ಮಾಡಿ ಮಾಡ್ಬೋದು. ಸೊ ಅವ್ರನ್ನ ಫಸ್ಟ್ ಕೇಳ್ತೀನಿ, ಅವರು ಇಲ್ಲ ಆಗತ್ತೆ ಪುಷ್ಪ ಮಾಡ್ಬೋದು ನಾವು, ಟಾಪ್ ಲೆಂತು ಎಲ್ಲ ಸರಿ ಹೋಗುತ್ತೆ ಅಂದರೆ ಮಾತ್ರ ಇದರಲ್ಲೆಲ್ಲ ನಾನು ಸ್ಟಿಚ್ ಮಾಡಿಸ್ತೀನಿ. ಇಲ್ಲ ಆಗೋದಿಲ್ಲ ಇವು ಅಂತಂದರೆ ಇನ್ನು ನನಗೂ ಏನು ವೇಸ್ಟ್ ಅನಿಸುತ್ತೆ ಇದು. ಸೊ ಅವ್ರಿಗೇನೆ ಏನಕ್ಕಾದರೂ ಬೇಕಂದರೆ ಅವ್ರು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಆಗತ್ತೆ ಅಂದರೆ ಸ್ಟಿಚ್ ಮಾಡಿಸ್ತೀನಿ. ಸೊ ಇಷ್ಟಿದೆ, ಇವೆಲ್ಲ ಸ್ಟಿಚ್ ಮಾಡಿಸಿದ್ರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಲೈಕ್ ಇದೇ ಒಂದು ಲೆಂತಲ್ಲಿ ಮಾಡಿಸೋಣ ಅಂತ. ಮತ್ತು ಕೆಲವೊಂದು ಇನ್ನೂ ಲಾಂಗು ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ಆಲ್ಮೋಸ್ಟ್ ಆಲ್ ನಾನು ಅಂದ್ಕೊಂಡಿದ್ದೀನಿ ಅವಳಿಗೊಂದು 20 ಟಾಪ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ. ಯಾಕಂದರೆ ಕಾಲೇಜ್ಗೆ ರೆಗ್ಯುಲರಾಗಿ ಕಲರ್ ಡ್ರೆಸ್ಸು ಅಂದರೆ 20 ಅಂದರೆ ಪಾವನಿಗೆ ಮಾತ್ರನೂ ಅಲ್ಲ, ಹನಿ ಪಾವನಿ ಇಬ್ಬರೂ ಸ್ವಲ್ಪ ಕಂಬೈಂಡಾಗಿ ಹಾಕ್ಕೊಂಡು ಹೋಗಲಿ ಅಂತ ಹೇಳಿ. ಯಾಕಂದರೆ ಹನಿಗೂ ಬೇಕಿದೆ ಅಲ್ಲಿಗೆ. ಹಾಗಾಗಿ ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು. ಮತ್ತು ಕೆಲವೊಂದು ಎಲ್ಲ ಪಿಕ್ಚರ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ನನಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಆ ಥರ ಎಲ್ಲನೂ. ಅದಕ್ಕೆಲ್ಲ ಕೆಲವೊಂದಕ್ಕೆ ಸ್ಯಾರೀಸೇ ಓಕೆ, ಕೆಲವೊಂದಕ್ಕೆ ಪೀಸಸ್ ಬೇಕಿದೆ ನನಗೆ. ಅಂದರೆ ಇವಾಗ ನಿಜವಾಗ್ಲೂ ನನಗೆ ಶಾಪಿಂಗ್ ಹೋಗುವಷ್ಟು ಟೈಮೇ ಸಿಗ್ತಾ ಇಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ಖಂಡಿತ ಹೋಗಬೇಕು. ಪ್ಲಸ್ ಮ್ಯಾಟ್ಸ್ ಇಲ್ಲ, ಮತ್ತು ನೋಡಿ ನಮ್ಮದು ಕಾರ್ಪೆಟ್ಟು ನಮ್ಮ ಹನಿ ಸುಟ್ಬಿಟ್ಟು ನನಗೆ ಕಾರ್ಪೆಟ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಸೊ ಕಾರ್ಪೆಟ್ ತೊಗೋಬೇಕು, ಮತ್ತು ಮ್ಯಾಟ್ಗಳು ಸ್ವಲ್ಪ ತೊಗೊಬೇಕು. ಹಂಗಾಗಿ ರಾಮಚಂದ್ರಪುರಂಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೂ ಕಟ್ ಪೀಸ್ಗಳೆಲ್ಲ ಸಿಗುತ್ತೆ ಅಲ್ವಾ. ಸೊ ಸ್ವಲ್ಪ ಇಕ್ಕತ್ತು ಅಂಥವನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಪೀಸಸ್ನೆಲ್ಲ ಕಟ್ ಮಾಡ್ಕೊಬಂದು ಮಕ್ಕಳಿಗೆ ಟಾಪ್ಸನ್ನು ಸ್ಟಿಚ್ ಮಾಡಿಸೋಣ ಅನ್ನೋದು ಒಂದು ಪ್ಲ್ಯಾನ್ ಇದೆ. ಮತ್ತು ಮಕ್ಕಳು ಅದೇ ಹೇಳಿದ್ನಲ್ಲ, ಕಾಲೇಜಿಗೆ ಮಾತ್ರ ಅಲ್ದಿರ ಇವನ್ ಡ್ಯಾನ್ಸ್ ಕ್ಲಾಸ್ಗೂ ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ. ಪಾಪ ತುಂಬ ಹಳೇದು ಆಲ್ಮೋಸ್ಟ್ ಒಂದು 6-7 ವರ್ಷದ ಹಿಂದೆ ಟಾಪ್ಸನ್ನೆಲ್ಲ ಹಾಕೋತಾ ಇದ್ದಾರೆ, ಅದನ್ನೇ ಹಾಕ್ಕೊಂಡು ಇದು ಮಾಡ್ತಿದ್ದಾರೆ. ಸೊ ಎಷ್ಟು ಬಟ್ಟೆ ಇದ್ದರೂ ಕೆಲವು ಸತಿ ಸಾಕಾಗಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳು ಯಾರಿಗೆಲ್ಲ ಇದ್ದಾರೆ ಅವ್ರಿಗೆ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ ಖಂಡಿತ. ಸೊ ಹಂಗಾಗಿ ಜೀನ್ಸ್ ಪ್ಯಾಂಟ್ಗಳು ಒಂದಷ್ಟು ಕೊಡಿಸ್ಬೇಕು. ಮತ್ತು ಈ ಥರ ಟಾಪ್ಸ್ ಅಲ್ದಿರ ಕೆಲವೊಂದು ರೆಡಿಮೇಡು ಕೊಡಿಸ್ತೀನಿ, ಬರೀ ಸ್ಟಿಚಿಂಗೇ ಮಾಡಿಸ್ತೀನಿ ಅಂತಲ್ಲ. ಅದೇ ಸ್ವಲ್ಪ ನೋಡಬೇಕು, ಅಂದರೆ ಒಂಚೂರು ಲಾಂಗ್ ಟೀ ಶರ್ಟ್ಸು ಇಲ್ಲ ಲಾಂಗ್ ಟಾಪ್ಸ್ ಟೈಪ್ ಬರುತ್ತೆ ನೋಡಿ, ಲೈಕ್ ವೆಸ್ಟರ್ನ್ ಟಾಪ್ಸಲ್ಲಿ ಸ್ವಲ್ಪ ಉದ್ದ ಇರಬೇಕು, ಕ್ರಾಪ್ ಟಾಪ್ಸ್ ಅಲೋ ಇಲ್ವಂತೆ. ಅವಳಿಗೂ ಕಂಫರ್ಟ್ ಇರಬೇಕು, ನಮಗೂ ಹಾಕ್ಕೊಂಡು ಹೋದಾಗ ಅವಳು ಒಂದು ಡಿಸೆಂಟ್ ಲುಕ್ ಅನ್ನೋದು ಇರಬೇಕು. ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಸಹ ಶಾಪಿಂಗ್ ಮಾಡಬೇಕು. ಸೊ ಈ ಕಮ್ಮಿಂಗ್ ಡೇಸಲ್ಲಿ ನಂದು ಇದೇ ತುಂಬಾ ಶಾಪಿಂಗ್ ಮಾಡಿಸೋ ಅಂಥದ್ದು, ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಮತ್ತು ಕೆಲವೊಂದು ಈ ಕ್ಲಿಪ್ಸ್ ಅಂತೆ, ಈ ಬನಾನಾ ಕ್ಲಿಪ್ಸು, ಕ್ಲಚಸ್ಸು, ಎಷ್ಟೊಂದು ನಿಜವಾಗ್ಲೂ ಆಲ್ಮೋಸ್ಟ್ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ನಾನು ಹೋಗೇ ಇಲ್ಲ ಬಿಡಿ. ಇವನ್ ಒಂದು ನೇಲ್ ಪಾಲಿಷಸ್ ಎಲ್ಲ ಲಾಸ್ಟ್ ಟೈಮ್ ಆಗಲೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋಗಿದ್ದಿದ್ದೇನೋ ನಾನು ಅದಕ್ಕೆಲ್ಲ ಶಾಪಿಂಗ್ಗೆ ಅಂತ ಹೇಳಿ, ಮತ್ತು ಹೋಗೇ ಇಲ್ಲ. ಸೊ ಅದಕ್ಕೂ ಒಂದು ಸತಿ ಹೋಗಬೇಕು ಖಂಡಿತ. ಅದೆಲ್ಲ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದೆಲ್ಲ ಸ್ಟಿಚ್ಚಿಂಗ್ ಆದರೆ ಖಂಡಿತ ನಾನು ಶೇರ್ ಮಾಡ್ತೀನಿ, ಲಾಂಗ್ ವಿಡಿಯೋದಲ್ಲೂ ಮಾಡ್ತೀನಿ, ಹೇಗೆ ನಾನು ಮಿನಿ ವ್ಲಾಗಲ್ಲೂ ಹಾಕ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ನನಗೂ ಒಂದು ಆಸೆ ಇದೆ,
ಪಾವನಿ ಕಾಲೇಜ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅವಳ ಒಂದು ಪೇಜಲ್ಲಿ ಅವಳು ಹೇಳ್ತಾ ಇದ್ಲು, ಅಂದರೆ ಡೇ ಒನ್ನಲ್ಲಿ ಅವಳದು ಕಾಲೇಜ್ ಡ್ರೆಸ್ ಯಾವ ಥರ ಇರತ್ತೆ, ಡೇ ಟೂಗೆ ಯಾವ ಥರ ಇರುತ್ತೆ, ಅಟ್ಲೀಸ್ಟ್ ಅದನ್ನು ಒಂದು 1 ವೀಕ್ ಸೀರೀಸು ಆ ಥರ ಏನಾದರೂ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅಂದರೆ ಯಾರಿಗಾದ್ರೂ ಬೇರೆಯವ್ರಿಗೂ ಒಂದು ಐಡಿಯಾ ಬರುತ್ತಲ್ವ ಕಾಲೇಜ್ಗೆ ಯಾವ ಥರ ಹೋಗ್ತಿದ್ದಾರೆ ಏನು ಅನ್ನೋದು. ನೋಡೋಣ, ಆದರೆ ಮಾಡಲಿ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಸೊ ಹೀಗಿದೆ. ಇನ್ನು ಇದನ್ನು ಸ್ಟಿಚಿಂಗ್ ಕೊಟ್ಬಿಟ್ಟು ಹಾಗೆ ನಾನು ಆರ್ನಿ ಕಲೆಕ್ಷನ್ಗೆ ಹೋಗಬೇಕು. ತುಂಬ ಕೆಲಸ ಇದೆ ಇವತ್ತು, ಸ್ವಲ್ಪ ಪ್ಯಾಕಿಂಗ್ ಜಾಸ್ತಿನೇ ಇದೆ. ಸ್ಟಾಫ್ ಆಲ್ರೆಡಿ ಡ್ಯಾಮೇಜಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಈಗ ನಾನು ಹೋಗ್ಬಿಟ್ಟು ಒನ್ಸ್ ವಿಸಿಟ್ ಮಾಡಿ ನೋಡಿಕೊಂಡು ಮತ್ತೆ ನಾಳೆಗೆ ಏನೇನು ಬೇಕೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದುಬಿಟ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಲ್ಲ, ಕೊನೆವರೆಗೂ ಪೇಷನ್ಸ್ ಆಗಿ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.